Good morning, everyone. This is Girisha, Assistant Professor, Government First Grade College, Badavanadi. Today, we are going to discussing the first chapter in the financial markets and services. So, ಏನು ನಮಗೆ ತುಮಕೂರು ವಿಶ್ವವಿದ್ಯಾನಿಲಯದ ಒಂದು 6ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ, ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಇಟ್ಟಿರುವ ಒಂದು ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಂಡ್ ಸರ್ವಿಸಸ್ ಅನ್ನೋ ಒಂದು ಸಬ್ಜೆಕ್ಟ್ನ ಮೊದಲನೇ ಚಾಪ್ಟರ್ ಆದ ಒಂದು ಫೈನಾನ್ಷಿಯಲ್ ಸರ್ವಿಸಸ್ ಅನ್ನೋ ಒಂದು ಚಾಪ್ಟರ್ನ ನಾವು ಇವತ್ತು ಡಿಸ್ಕಷನ್ ಮಾಡೋಣ. ಸೊ ಲೆಟ್ ಅಸ್ ನೋ ದ ಮೀನಿಂಗ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್. ಸೊ ಇಲ್ಲಿ ಫೈನಾನ್ಷಿಯಲ್ ಸರ್ವಿಸಸ್ ಮೀನಿಂಗ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಸರ್ವಿಸಸ್ ಅಂತಂದ್ರೆ ಏನು ಅನ್ನೋದನ್ನ ಮೊದಲು ತಿಳ್ಕೊಳ್ಬೇಕಾಗುತ್ತೆ. ಸೊ ಸರ್ವಿಸಸ್ ಅಂತಂದ್ರೆ ಏನು? ಕಾಮನ್ ಆಗಿ ನಾವು ಸೇವೆಗಳು ಅನ್ನೋ ಒಂದು ಅರ್ಥದಲ್ಲಿ ನಾವು ಹೇಳ್ತೀವಿ. ಸೊ ಸರ್ವಿಸಸ್ ಅಲ್ಲಿ ನಾವು ಒಂದು ಕಾಮರ್ಸ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಹೇಳಿದಾಗ ಸರ್ವಿಸಸ್ ಮೀನ್ these are all the facilities or benefits which are offered by the organization or producer or any manufacturer to the customer, either paid or free. ಇವುಗಳು ಇಲ್ಲಿ ಸರ್ವಿಸಸ್ ಅಂತಂದ್ರೆ ಏನಪ್ಪಾ ಅಂದ್ರೆ ಒಂದು ಸೌಲಭ್ಯಗಳು ಅಂತ ಹೇಳಿ, ಒಂದು ಸೌಕರ್ಯಗಳು ಅಂತ ಹೇಳ್ತೀವಿ, ಒಂದು ಅನುಕೂಲತೆಗಳು. ಇವನ್ನ ಒಬ್ಬ ಪರ್ಟಿಕ್ಯುಲರ್ ಪ್ರೊಡ್ಯೂಸರ್ ಅಥವಾ ಒಬ್ಬ ಮ್ಯಾನುಫ್ಯಾಕ್ಚರರ್ ಅಥವಾ ಒಬ್ಬ ಬಿಸ್ನೆಸ್ ಮ್ಯಾನ್ ಒಬ್ಬ ಕಸ್ಟಮರ್ಗೆ ಆಫರ್ ಮಾಡ್ತಾನೆ. ಸೊ ಇದರ್ ಮೇ ಬಿ ಫ್ರೀ ಆಗಾದ್ರೂ ಮಾಡ್ಬೋದು ಅಥವಾ ಪೇಯ್ಡ್ ವಿತ್ ಅಮೌಂಟ್ ಅನ್ನು ಕೊಟ್ಟಾದ್ರೂ ಕೂಡ ನಾವು ಈ ಸರ್ವಿಸಸ್ ನ ಎಂಜಾಯ್ ಮಾಡ್ಬೋದು. ಇವುಗಳನ್ನ ಎಂಜಾಯ್ ಮಾಡ್ತೀವಿ ನಾವು ಇವನ್ನ ಅಂತ. ಇಲ್ಲಿ ಸರ್ವಿಸಸ್ ನ ಅಂದ್ರೆ ನಾವು ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನೋಡಿದಾಗ ನಾವು ಕಾಮನ್ ಆಗಿ ಪ್ರಾಡಕ್ಟ್ಸ್ ನ 2 ಹೆಡ್ ಅಲ್ಲಿ ಕ್ಲಾಸಿಫೈ ಮಾಡ್ತೀವಿ. ಏನು ಪ್ರಾಡಕ್ಟ್ಸ್ ನ 2 ಹೆಡ್ ಅಲ್ಲಿ ಕ್ಲಾಸಿಫೈ ಮಾಡ್ತೀವಿ. ಒಂದು ಹೆಡ್ ಅನ್ನ ಗೂಡ್ಸ್ ಅಂತ ಕರಿತೀವಿ, ನೆಕ್ಸ್ಟ್ ಒಂದು ಹೆಡ್ ನ ಸರ್ವಿಸಸ್ ಅಂತ ಕರಿತೀವಿ. ನಿಮಗೆ ಕಾಮನ್ ಆಗಿ ಗೂಡ್ಸ್ ಅಂದ್ರೆ ಗೊತ್ತಿದೆ. ಏನು ಗೂಡ್ಸ್ ಅಂದ್ರೆ ಗೂಡ್ಸ್ ಮೀನ್ಸ್ ವಿಚ್ ಆರ್ ಫಿಸಿಕಲ್ ಥಿಂಗ್ಸ್. ಸೊ ಫಿಸಿಕಲ್ ಥಿಂಗ್ಸ್ ಅಂತಂದ್ರೆ ಈಗ ನಮಗೆ ಒಂದು ಮೊಬೈಲ್ ಆಗಿದೆ, ವಾಚ್ ಆಗಿ, ಪೆನ್ನು, ಪೆನ್ಸಿಲು ಅಥವಾ ತಿನ್ನೋಂಥ ಏನಾದರೂ ಒಂದು ಪ್ರಾಡಕ್ಟ್ಸ್ ಆಗಿರ್ಬೋದು, ಅಥವಾ ಇವೆಲ್ಲ ನಾವು ಎಂತ ಒಂದು ಮಿಷನರಿ ಆಗಿರ್ಬೋದು, ಫರ್ನಿಚರ್ಸ್ ಆಗಿರ್ಬೋದು, ಇವುಗಳೆಲ್ಲವೂ ಕೂಡ ನಾವು ಗೂಡ್ಸ್ ಅನ್ನೋ ಒಂದು ಅರ್ಥದಲ್ಲಿ ಕರಿತಾ ಹೋಗ್ತೀವಿ. ಅಂದ್ರೆ ಗೂಡ್ಸ್ ಅಂತಂದ್ರೆ ಒಂದು ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇರುವಂತ ಒಂದು ಥಿಂಗ್ಸ್ ಆರ್ ಕಮಾಡಿಟೀಸ್ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಸರ್ವಿಸಸ್ ಅಂತಂದ್ರೆ ಏನು? ದೀಸ್ ಆರ್ ದ ಸರ್ವಿಸಸ್ ವಿಚ್ ಡಸಂಟ್ ಹ್ಯಾವ್ ಎನಿ ಫಿಸಿಕಲ್ ಎಕ್ಸಿಸ್ಟೆನ್ಸ್. ಸೊ ಈ ಸರ್ವಿಸಸ್ಗೆ ಯಾವುದೇ ರೀತಿಯ ಒಂದು ಭೌತಿಕವಾದ ಒಂದು ಅಸ್ತಿತ್ವ ಇರೋದಿಲ್ಲ ಅಂತ. ಸೊ ಹಾಗಾಗಿ ಈ ಸರ್ವಿಸಸ್ ಅಂತಂದ್ರೆ ಏನಪ್ಪಾ ಅಂದ್ರೆ ಇವು ಒಂದು ಸೌಲಭ್ಯಗಳು ಅಂತ ಅದೇ ಹೇಳಿದ್ವಿ. ಸರ್ವಿಸಸ್ ಅಂತಂದ್ರೆ ದೀಸ್ ಆರ್ ಆಲ್ ದ ಫೆಸಿಲಿಟೀಸ್ ದೀಸ್ ಆರ್ ಆಲ್ ದ ಬೆನಿಫಿಟ್ಸ್ ವಿಚ್ ಆರ್ ಆಫರ್ಡ್ ಬೈ ಎ ಮ್ಯಾನುಫ್ಯಾಕ್ಚರ್ ಟು ದ ಕಸ್ಟಮರ್. ಸೊ ಇಲ್ಲಿ ಒಬ್ಬ ಮ್ಯಾನುಫ್ಯಾಕ್ಚರರ್ ಏನ್ ಮಾಡ್ತಾನೆ ಅಥವಾ ಒಬ್ಬ ಪ್ರೊಡ್ಯೂಸರ್ ಏನ್ ಮಾಡ್ತಾನೆ, ಸೊ ಈ ಒಂದು ಸರ್ವಿಸಸ್ ಗಳನ್ನ ಒಬ್ಬ ಕಸ್ಟಮರ್ಸ್ ಏನ್ ಮಾಡ್ತಾನೆ, ಆಫರ್ ಮಾಡ್ತಾನೆ ಅಂತ. ಇವುಗಳಿಗೆ ಯಾವುದೇ ರೀತಿಯ ಒಂದು ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇರೋದಿಲ್ಲ ಅಂತ. ಸೊ ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಿರೋದು ಏನಂತಂದ್ರೆ ಫೈನಾನ್ಷಿಯಲ್ ಸರ್ವಿಸಸ್ ಅಂತ. ಸೊ ಸರ್ವಿಸಸ್ ಅಲ್ಲಿ ಟೈಪ್ಸ್ ಆಫ್ ಸರ್ವಿಸಸ್ ಅಲ್ಲಿ ಒಂದು ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಅನ್ನೋ ಒಂದು ಟಾಪಿಕ್ ಬರುತ್ತೆ. ಅಂದ್ರೆ ಟೈಪ್ಸ್ ಆಫ್ ಸರ್ವಿಸಸ್ ಅಲ್ಲಿ ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಒಂದು ಟಾಪಿಕ್ ನ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇದೀವಿ ಅಂತ. ಸೊ services are which are very essential or which very important for the development of every economy. ಸೊ ಯಾವುದೇ ಒಂದು ದೇಶದ ಒಂದು ಅರ್ಥವ್ಯವಸ್ಥೆಯ ಅಭಿವೃದ್ಧಿ ಪದದಲ್ಲಿ ಸಾಗಬೇಕಂತಂದ್ರೆ ಒಂದು ಸರ್ವಿಸಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ಮೊದಲಿನ ನಾವು ಇಂಡಿಯಾನ ನಾವು ಅಗ್ರಿಕಲ್ಚರ್ ಓರಿಯೆಂಟೆಡ್ ಇಂಡಸ್ಟ್ರಿ ಅಂತ ಒಂದು ಕೃಷಿ ಪ್ರಧಾನವಾದ ರಾಷ್ಟ್ರ ಅಂತ ನಾವು ಕರಿತಾ ಇದ್ವಿ. ಬಟ್ ಈಗ ಹಂಗನ್ನಕ್ಕಾಗೋದಿಲ್ಲ. ಯಾಕೆ ಅನ್ನಕ್ಕಾಗೋದಿಲ್ಲ ಅಂತಂದ್ರೆ ಸರ್ವಿಸ್ ಸೆಕ್ಟರ್ contributing more than 50% of the GDP. So more than 50% of the GDP ಸರ್ವಿಸ್ ಸೆಕ್ಟರ್ಸ್ ಇಂದನೇ ಬರೋದ್ರಿಂದ ನಾವಿಲ್ಲಿ ಸರ್ವಿಸ್ ಓರಿಯೆಂಟೆಡ್ ಎಕಾನಮಿ ಅಂತ ನಾವು ಕರಿಬಹುದು. ಅಂದ್ರೆ ಒಂದು ಸೇವೆ ಆಧಾರಿತ ಒಂದು ಅರ್ಥವ್ಯವಸ್ಥೆ ಅಂತ ಕೂಡ ನಾವಿಲ್ಲಿ ಇಂಡಿಯಾನ ಕರಿಬಹುದು ಅಂತ. ಸೊ ಹಾಗಾಗಿ ಸರ್ವಿಸ್ ಸೆಕ್ಟರ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ಸ್ ಗಿವಿಂಗ್ ಎ ವೆರಿ ಪೈವಟಲ್ ರೋಲ್ ಟು ದ ಡೆವಲಪ್ಮೆಂಟ್ ಆಫ್ ದ ಎಕಾನಮಿ. ಸೊ ಒಂದು ದೇಶದ ಅರ್ಥವ್ಯವಸ್ಥೆಯ ಒಂದು ಅಭಿವೃದ್ಧಿ ಪಥದಲ್ಲಿ ಸಾಗಬೇಕಾದ್ರೆ ಒಂದು ಸರ್ವಿಸ್ ಸೆಕ್ಟರ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಅದರಲ್ಲೂ ಫೈನಾನ್ಷಿಯಲ್ ಸರ್ವಿಸಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ಇಷ್ಟು ನಾವಿಲ್ಲಿ ಇಂಟ್ರಡಕ್ಷನ್ ಅಲ್ಲಿ ನಾವು ನೋಡ್ಬೋದಾಗಿದೆ. ಸೊ ಫೈನಾನ್ಷಿಯಲ್ ಸರ್ವಿಸ್ ಅಲ್ಲಿ ಸೊ ಮುಖ್ಯವಾಗಿ ನಾವು ಡೈರೆಕ್ಟ್ ಮೀನಿಂಗ್ ನಾವು ನೋಡೋಣ ನೆಕ್ಸ್ಟ್. ಸೊ ಏನು ಫೈನಾನ್ಷಿಯಲ್ ಸರ್ವಿಸಸ್ ಅಂತಂದ್ರೆ ಏನು? ದ ಟರ್ಮ್ ಫೈನಾನ್ಷಿಯಲ್ ಸರ್ವಿಸಸ್ ಇನ್ ಬ್ರಾಡ್ ಸೆನ್ಸ್ ಮೀನ್ಸ್ ಮೊಬಲೈಸಿಂಗ್ ಅಂಡ್ ಅಲೋಕೇಟಿಂಗ್ ಆಫ್ ಸೇವಿಂಗ್ಸ್. Thus, it includes all activity involved in transformation of savings into investment. ಸೊ ಇಲ್ಲಿ ಬಹಳ ಮುಖ್ಯವಾಗಿ ನಾವು 2 ವರ್ಡ್ಗಳನ್ನ ನಾವು ನೋಡ್ಬೋದು. ಯಾವ ವರ್ಡ್ ಅಂದ್ರೆ ಒಂದು
ಮೊಬಿಲೈಸೇಷನ್ ಆಫ್ ಸೇವಿಂಗ್ಸ್ ಅಂತ, ಮೊಬಿಲೈಸೇಷನ್ ಅಂಡ್ ಅಲೋಕೇಟಿಂಗ್ ಆಫ್ ಸೇವಿಂಗ್ಸ್ ಅಂತ ಹೇಳ್ತಾನೆ. ಅದೇ ರೀತಿ ದ ಆಕ್ಟಿವಿಟೀಸ್ ಇನ್ವಾಲ್ವ್ ಇನ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಸೇವಿಂಗ್ಸ್ ಇಂಟು ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾನೆ. ಸೊ ಇಲ್ಲಿ ಫಸ್ಟ್ ಸೇವಿಂಗ್ಸ್ ಅಂತಂದ್ರೆ ಏನು? ಸೇವಿಂಗ್ಸ್ ಮೀನ್ಸ್ ದೀಸ್ ಆರ್ ದ ಪಾರ್ಟ್ ಆಫ್ ಇನ್ಕಮ್, ಸೊ ವಿಚ್ ಇಸ್ ಸೇವ್ಡ್ ಬೈ ದ ಅರ್ನರ್. ಅಥವಾ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಆದಾಯದಲ್ಲಿ ತನ್ನ ಖರ್ಚುಗಳನ್ನು ಕಳೆದು ಉಳಿದಂತ ಒಂದು ಹಣವನ್ನು ನಾವಿಲ್ಲಿ ಸೇವಿಂಗ್ಸ್ ಅಂತೇಳಿ ಕರಿತೀವಿ. ಸೊ ಒಂದು ಸೇವಿಂಗ್ಸ್ ಅಂತಂದ್ರೆ ಏನು ಹಾಗಾದ್ರೆ? ಅದೇ ಸೇವಿಂಗ್ಸ್ ಅಂತ ಕರಿತೀವಿ. ಅಂದ್ರೆ ಈಗ ನಾನು 1,000 ಒಂದು ಅರ್ನ್ ಮಾಡ್ತೀನಿ ಪ್ರತಿದಿನ ಅಂತಂದ್ರೆ ಅದರಲ್ಲಿ ಒಂದು 500 ರೂಪೀಸ್ನ ಖರ್ಚು ಮಾಡಿ, ಒಂದು 500 ರೂಪಾಯಿ ಖರ್ಚು ಮಾಡಿ, ಉಳಿದಂತ 500 ರೂಪಾಯಿನ ನನ್ನ ಹತ್ರನೇ ಇಟ್ಕೊಂಡ್ರೆ ಅದನ್ನ ನಾವು ಸೇವಿಂಗ್ಸ್ ಅಂತ ಕರಿತೀವಿ. ಸೊ ಹಾಗಾಗಿ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಸೇವಿಂಗ್ಸ್ ಅಂದ್ರೆ ಏನು, ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಏನು? ಸೊ ಇನ್ವೆಸ್ಟ್ಮೆಂಟ್ ಅಂತಂದ್ರೆ the investment means the amount of money which is introduced by the saver in any other organization or in any other business venture. So investment ಅಂತಂದ್ರೆ ಸೇವಿಂಗ್ಸ್ ನ, ಈಗ ನಾನು ಆಲ್ರೆಡಿ ಹೇಳಿದೆ 1,000 ಅರ್ನ್ ಮಾಡ್ತಾ ಇದೀನಿ, 500 ರೂಪಾಯಿ ಖರ್ಚು ಮಾಡ್ತೀನಿ, 500 ರೂಪಾಯಿ ನನ್ನ ಹತ್ರನೇ ಇಟ್ಕೊಳ್ತಾ ಇದೀನಿ ಅಂತ. ಈ 500 ರೂಪಾಯಿ ನನ್ನ ಹತ್ರ ಇಟ್ಕೊಳ್ದಲೆ ಬೇರೆ ಯಾವುದೋ ಒಂದು ಬಿಸ್ನೆಸ್ ಅಲ್ಲಿ ನಾನೇನಾದ್ರೂ ಹೂಡಿಕೆ ಮಾಡಿದ್ರೆ ಅದೇನಾಗುತ್ತೆ, ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಂತ. ಸೊ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನಂತ ಅರ್ಥ ಆಯ್ತಲ್ಲ. ಸೊ ಸೇವಿಂಗ್ಸ್ ಅಂತಂದ್ರೆ ಈಗ 1,000 ಆದಾಯ ಬರ್ತಾ ಇದೆ, 1,000 ರೂಪಾಯಿನಲ್ಲಿ ನನ್ನ ಖರ್ಚಿನ ಕಳೆದು ಉಳಿದಂತ ಅಮೌಂಟ್ ನನ್ನ ಹತ್ರನೇ ಇಟ್ಕೊಂಡಿದ್ರೆ ಅದು ಸೇವಿಂಗ್ಸ್ ಆಗುತ್ತೆ. ಸೊ ಅದೇ ಒಂದು 500 ರೂಪೀಸ್ ಅಮೌಂಟ್ ನನ್ನ ಹತ್ರ ಇಟ್ಕೊಳ್ಳೋದಲ್ಲೇ ಯಾವುದೋ ಒಂದು ಶೇರ್ಸ್ನೋ, ಯಾವುದೋ ಒಂದು ಸೆಕ್ಯೂರಿಟೀಸ್ನೋ ಅಥವಾ ಯಾವುದೋ ಒಂದು ಬ್ಯಾಂಕಲ್ಲಿ ಇಟ್ಟರು ಕೂಡ ಅದೇನಾಗುತ್ತೆ, ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಬ್ಯಾಂಕಲ್ಲಿ ಇಟ್ಟರೆ ಬ್ಯಾಂಕಲ್ಲಿ ಇರೋದಿಲ್ಲ, ಅದೇನಾಗುತ್ತೆ, ಯಾರೋ ಒಬ್ಬರಿಗೆ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಯೂಸ್ ಮಾಡ್ಕೊಳ್ತಾರೆ. ಸೊ ಅವಾಗ ನನ್ನ ಸೇವಿಂಗ್ಸ್ ಏನಾಯ್ತು, ಇನ್ವೆಸ್ಟ್ಮೆಂಟ್ ಆಗಿ ಕನ್ವರ್ಟ್ ಆಯಿತು ಅಂತ. ಸೊ ಇದು ಸೇವಿಂಗು, ಇದು ಇನ್ವೆಸ್ಟ್ಮೆಂಟ್. ಸೊ ಇಲ್ಲಿ ಫೈನಾನ್ಷಿಯಲ್ ಸರ್ವಿಸಸ್ ಅಂತಂದ್ರೆ ಏನಾಗುತ್ತೆ, ಏನ್ ಹೇಳ್ತಾನೆ, ದ ಟರ್ಮ್ ಫೈನಾನ್ಷಿಯಲ್ ಸರ್ವಿಸಸ್ ಇನ್ ಬ್ರಾಡರ್ ಸೆನ್ಸ್ the activity which are directly or indirectly involved in transformation of savings into investment. ಯಾವೆಲ್ಲ ಆಕ್ಟಿವಿಟಿ, ಯಾವೆಲ್ಲ ಚಟುವಟಿಕೆಗಳು ಒಂದು ಉಳಿತಾಯವನ್ನ ಹೂಡಿಕೆಯಾಗಿ ಬದಲಾವಣೆ ಮಾಡ್ತೇವೆ, ಅಂದ್ರೆ ಕನ್ವರ್ಟ್ ಮಾಡಿ, ವಿಚ್ ಆರ್ ಕನ್ವರ್ಟ್ ದ ಸೇವಿಂಗ್ಸ್ ಇಂಟು ಇನ್ವೆಸ್ಟ್ಮೆಂಟ್. ಸೇವಿಂಗ್ಸ್ ಅನ್ನ ಒಂದು ಇನ್ವೆಸ್ಟ್ಮೆಂಟ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಏನೆಲ್ಲ ಆಕ್ಟಿವಿಟಿಗಳು ಇರ್ತಾವೋ ಅವೆಲ್ಲ ಆಕ್ಟಿವಿಟಿಗಳನ್ನ ನಾವು ಇಲ್ಲಿ ಫೈನಾನ್ಷಿಯಲ್ ಸರ್ವಿಸಸ್ ಅಂತೇಳಿ ಕರಿತೀವಿ ಅಂತ. ಸೊ ಸರ್ವಿಸಸ್ ವಿಚ್ ಆರ್ ಇನ್ ಫೈನಾನ್ಷಿಯಲ್ ನೇಚರ್. ಸೊ ಫೈನಾನ್ಷಿಯಲ್ ನೇಚರ್ ಅಂತಂದ್ರೆ ಏನು, ಸೇವಿಂಗ್ಸ್ ಅನ್ನ ಇನ್ವೆಸ್ಟ್ಮೆಂಟ್ ಆಗಿ ಕನ್ವರ್ಟ್ ಯಾವೆಲ್ಲ ಆಕ್ಟಿವಿಟಿಗಳು ಮಾಡ್ತಾವೋ ಅವೆಲ್ಲ ಆಕ್ಟಿವಿಟಿಗಳನ್ನ ನಾವಿಲ್ಲಿ ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಒಂದೇ ಊರಲ್ಲಿ ಹೇಳ್ಬೋದು ಅಂತ. ಸೊ ಇನ್ನೊಂದು ನೋಡೋದಾದ್ರೆ ದ ಫೈನಾನ್ಷಿಯಲ್ ಸರ್ವಿಸ್ ಕ್ಯಾನ್ ಆಲ್ಸೋ ಕಾಲ್ಡ್ ಆಸ್ ಫೈನಾನ್ಷಿಯಲ್ ಇಂಟರ್ಮಿಡಿಯೇಷನ್. ಫೈನಾನ್ಷಿಯಲ್ ಇಂಟರ್ಮಿಡಿಯೇಷನ್ ಇಸ್ ಅ ಪ್ರೋಸೆಸ್ ಬೈ which the funds are mobilized from large number of savers and make them available to all of those who are in need of it and particularly to the corporate customer. ಸೊ ಫೈನಾನ್ಷಿಯಲ್ ಸರ್ವಿಸಸ್ ಅನ್ನು ಫೈನಾನ್ಷಿಯಲ್ ಇಂಟರ್ಮಿಡಿಯೇಷನ್ ಅಂತ ಕೂಡ ನಾವು ಕರಿತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನೀವು ಯಾವುದೇ ಒಂದು ಕಂಪ್ನಿನ ತಗೊಂಡ್ರೆ, ಯಾವ್ದು ಇನ್ಫೋಸಿಸ್ ಆಗಿರ್ಬೋದು, ವಿಪ್ರೋ ಆಗಿರ್ಬೋದು, ಟಾಟಾ ಕಂಪ್ನಿ ಆಗಿರ್ಬೋದು, ಸೊ ಈ ರಿಲಯನ್ಸ್ ಕಂಪ್ನಿ ಆಗಿರ್ಬೋದು, ಇವೆಲ್ಲ ಕಂಪ್ನಿಗಳನ್ನ ನೋಡಿದಾಗ ಸೊ ಅವು ಒಂದು ಬಂಡವಾಳ ಎಷ್ಟಾಗಿರುತ್ತೆ ಅಂದ್ರೆ 1,000 ಕೋಟಿ ಗಟ್ಟಲೆ ಆಗಿರುತ್ತೆ ಅಂತ. ಸೊ ಹಾಗಾಗಿ ಸೊ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಕಾಮನ್ ಪರ್ಸನ್ ಸೊ ಅಷ್ಟೊಂದು ಹ್ಯೂಜ್ ಇನ್ವೆಸ್ಟ್ಮೆಂಟ್ ನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅವಾಗ ನಾವೇನ್ ಮಾಡ್ಬೇಕಾಯ್ತು, ವಿ ಆರ್ ಗೋಯಿಂಗ್ ಟು ಮೊಬಿಲೈಸ್ ದ ಸೇವಿಂಗ್ಸ್ ಫ್ರಮ್ ಲಾರ್ಜ್ ನಂಬರ್ ಆಫ್ ಸೇವರ್ಸ್. ಸೊ ಇಲ್ಲಿ ಲಕ್ಷಾಂತರ ಜನ ಇದ್ದಾರೆ, ಲಕ್ಷಾಂತರ ಜನ ಸೇವರ್ಸ್ ಇದ್ದಾರೆ. ಸೊ ಅವರಿಂದ ಅವ್ರಿಂದ ಏನ್ ಮಾಡ್ತೀವಿ, ಒಂದು ಸ್ಮಾಲ್ ಅಮೌಂಟ್ ನ ಕಲೆಕ್ಟ್ ಮಾಡ್ಕೊಂಡು ಸೊ ಆ ಅಮೌಂಟ್ ಅನ್ನು ಒಂದು ಹ್ಯೂಜ್ ಅಮೌಂಟ್ ಆಗಿ ಕನ್ವರ್ಟ್ ಮಾಡಿ, ಅಂದ್ರೆ ಇನ್ವೆಸ್ಟ್ಮೆಂಟ್ ಆಗಿ ಕನ್ವರ್ಟ್ ಮಾಡೋ ಎಲ್ಲ ಆಕ್ಟಿವಿಟಿಗಳನ್ನು ನಾವು ಇಲ್ಲಿ ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಿಮ್ಗೆ 1 ಕೋಟಿ ಅಮೌಂಟ್ ಬೇಕು ಇದೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು 1 ಕೋಟಿ ಒಬ್ಬನೇ ಇನ್ವೆಸ್ಟ್ಮೆಂಟ್ ಮಾಡೋ ಬದಲಾಗಿ 1 ಲಕ್ಷ ಜನದ ಹತ್ರ ನೀವು ಬರೀ 100 ರೂಪೀಸ್ ನೀವು ಕಲೆಕ್ಟ್ ಮಾಡಿದ್ರು ಕೂಡ ಅದೇನಾಗುತ್ತೆ, 1 ಕೋಟಿಯಾಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ 100 ಒಬ್ಬ ವ್ಯಕ್ತಿಗೆ ತುಂಬಾ ಸ್ಮಾಲ್ ಅಮೌಂಟ್, 100 ರೂಪೀಸ್ ಅಂತ ಹೇಳ್ಬೋದು. ಬಟ್ ಅದೇ ನೀವು ಅದು 1 ಲಕ್ಷ ಜನದಿಂದ ನೀವು ಏನಾದ್ರು ಕಲೆಕ್ಟ್ ಮಾಡಿದ್ದೆ ಆದ್ರೆ ಅದೇನಾಗುತ್ತೆ, 1 ಕೋಟಿಯಾಗಿ ಕನ್ವರ್ಟ್ ಆಗುತ್ತೆ ಅಂತ. ಸೊ ಈಗ ಈ 100 ರೂಪೀಸ್ ಅನ್ನ 1 ಲಕ್ಷ ಜನದಿಂದ ನಾವು ಏನ್ ಕಲೆಕ್ಟ್ ಮಾಡ್ತೀವಲ್ವಾ, ನಾವೆಲ್ಲ ಕಲೆಕ್ಟ್ ಮಾಡೋ ಆಕ್ಟಿವಿಟಿಗಳನ್ನ ನಾವು ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಕರಿತೀವಿ ಅಂತ. ಫಾರ್ ಎಕ್ಸಾಂಪಲ್ ಈಗ ನೀವು ಬ್ಯಾಂಕಿಂಗ್ ಸರ್ವಿಸಸ್ ಮೀನಿಂಗ್ ಹೇಳಿದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ಬ್ಯಾಂಕಿಂಗ್ ಸರ್ವಿಸಸ್ ಅಂತ ಇದೆ. ಇದೇನು ಬ್ಯಾಂಕಿಂಗ್ ಸರ್ವಿಸಸ್ ಏನ್ ಮಾಡುತ್ತೆ, ವಿಚ್ ಕಲೆಕ್ಟ್ ದ ಸೇವಿಂಗ್ಸ್ ಫ್ರಮ್ ದ ಪಬ್ಲಿಕ್ ಅಂಡ್ ಗಿವಿಂಗ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಟು ದ ನೀಡ್ ಪೀಪಲ್ ಅಂತ ಹೇಳ್ತೀವಿ. ಅಂದ್ರೆ ಪಬ್ಲಿಕ್ಸ್ ಇಂದ ಸೇವಿಂಗ್ಸ್ ನ ಕಲೆಕ್ಟ್ ಮಾಡ್ಕೊಂಡು ಅದೇನ್ ಮಾಡುತ್ತೆ, ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಆಗಿ ಪ್ರೊವೈಡ್ ಮಾಡುತ್ತೆ. ಸೊ ಇದು ಒಂದು ಫೈನಾನ್ಷಿಯಲ್ ಸರ್ವಿಸಸ್ ಬೆಸ್ಟ್ ಎಕ್ಸಾಂಪಲ್. ಇಲ್ಲಿ ಬ್ಯಾಂಕರ್ ಏನ್ ಮಾಡ್ತಾನೆ, ಎಲ್ಲಾ ಅಕೌಂಟ್ ಹೋಲ್ಡರ್ಗಳಲ್ಲಿ ಏನ್ ಮಾಡ್ತಾರೆ, ಸ್ಮಾಲ್ ಅಮೌಂಟ್ ನ ಸೇವಿಂಗ್ಸ್ ನ ಮಾಡ್ತಾರೆ. ಸೊ ಅವೆಲ್ಲ ಅಮೌಂಟ್ ನ ಕಲೆಕ್ಟ್ ಮಾಡಿ ಯಾವುದೋ ಒಬ್ಬ
ಬಾರೋವರ್ಗೆ ಅಂದ್ರೆ ಏನ್ ಮಾಡ್ತಾರೆ, ಲೋನ್ಸ್ ಅಂಡ್ ಅಡ್ವಾನ್ಸಸ್ ಆಗಿ ಸ್ಯಾಂಕ್ಷನ್ ಮಾಡಿದ್ರೆ ಅದೇನಾಗುತ್ತೆ, ನಮ್ಗೆ ಫೈನಾನ್ಷಿಯಲ್ ಸರ್ವಿಸಸ್ ಒಂದು ಒಳ್ಳೆ ಎಕ್ಸಾಂಪಲ್ ಆಗಿರುತ್ತೆ ಅಂತ. ಅಂದ್ರೆ ಇಷ್ಟ ಅರ್ಥ ಮಾಡ್ಕೊಳ್ಳಿ, ಫೈನಾನ್ಷಿಯಲ್ ಸರ್ವಿಸಸ್ ಮೀನ್ಸ್ ಓವರ್ ದ ಆಕ್ಟಿವಿಟಿ ವಿಚ್ ಆರ್ ಕನ್ವರ್ಟ್ ದ ಸೇವಿಂಗ್ಸ್ ಇಂಟು ಇನ್ವೆಸ್ಟ್ಮೆಂಟ್. ಸೊ ಸೇವಿಂಗ್ಸ್ ಉಳಿತಾಯವನ್ನ ಬಂಡವಾಳವಾಗಿ ಕನ್ವರ್ಟ್ ಮಾಡುವ ಎಲ್ಲ ಆಕ್ಟಿವಿಟಿಗಳನ್ನ ನಾವೇನಂತ ಕರಿತೀವಿ, ಇಲ್ಲಿ ಫೈನಾನ್ಷಿಯಲ್ ಸರ್ವಿಸಸ್ ಅಂತೇಳಿ ಕರಿತೀವಿ ಅಂತ. ಸೊ ಇಷ್ಟ ಅರ್ಥ ಆಗಿದೆ ಅನ್ಕೊಂತೀನಿ. ನೆಕ್ಸ್ಟ್ ಒಂದು ಡೆಫಿನೇಷನ್ ನೋಡೋಣ. Financial service may be defined as the financial services are product or services offered by financial institution in the financial market. ಸೊ ಇಲ್ಲಿ ಒಂದು 3 ವರ್ಡ್ಗಳು ಬರುತ್ತೆ ನಿಮಗೆ. ಒಂದು ಫೈನಾನ್ಷಿಯಲ್ ಸರ್ವಿಸಸ್ ಅಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಇಲ್ಲಿ these are the product and services which is offered by the financial institution. ಸೊ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಯಾವುವು? ಇವುಗಳನ್ನೇ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, the institution which has ಆಫರಿಂಗ್ ದ ಫೈನಾನ್ಷಿಯಲ್ ಸರ್ವಿಸಸ್ ಟು ದ ಕಸ್ಟಮರ್. ಸೊ ಯಾರು ಹಣಕಾಸಿನ ಸೇವೆಗಳನ್ನು ಪ್ರೊವೈಡ್ ಮಾಡ್ತಾರೋ ಅವನ್ನ ಹಣಕಾಸಿನ ಸಂಸ್ಥೆಗಳು ಅಂತ ಕರಿತೀವಿ. ನಾನು ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಅಂತಂದ್ರೆ ನಾನು ಅವಾಗಲೇ ಹೇಳಿದೆ, ಅದು ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಸೊ ಏನ್ ಮಾಡ್ತೇವೆ, ಒಂದು ಹಣಕಾಸಿನ ಸೇವೆಗಳನ್ನ ಕಸ್ಟಮರ್ಗೆ ಆಫರ್ ಮಾಡಿದಾಗ ಅದೇನಾಗುತ್ತೆ, ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಎಲ್ಲಿ? ಇದು ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಅಂತ. ಸೊ ಫೈನಾನ್ಷಿಯಲ್ ಮಾರ್ಕೆಟ್ ಅಂತ ಏನು, ದ ಮಾರ್ಕೆಟ್ ವೇರ್ ದ ಫೈನಾನ್ಷಿಯಲ್ ಅಸೆಟ್ಸ್ ಆರ್ ಟ್ರೇಡಿಂಗ್. ಸೊ ಏನು ಒಂದು ಹಣಕಾಸಿನ ಆಸ್ತಿಗಳು ಅಂತ ಕರಿತೀವಿ. ಸೊ ಇವುಗಳನ್ನು ಪರ್ಚೇಸ್ ಮತ್ತು ಸೇಲ್ ಎಲ್ಲಿ ಮಾಡ್ತಾರೋ ಅದನ್ನು ಫೈನಾನ್ಷಿಯಲ್ ಮಾರ್ಕೆಟ್ ಅಂತ ಕರಿತೀವಿ. ಸೊ ಹಾಗಾಗಿ ಈ ಫೈನಾನ್ಷಿಯಲ್ ಸರ್ವಿಸಸ್ ಮೀನ್ಸ್ ದ ಫೈನಾನ್ಷಿಯಲ್ ಸರ್ವಿಸಸ್ ಆರ್ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ವಿಚ್ ಇಸ್ ಆಫರ್ಡ್ ಬೈ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇನ್ ದ ಫೈನಾನ್ಷಿಯಲ್ ಮಾರ್ಕೆಟ್ ಅಂತ. ಸೊ ಇವುಗಳನ್ನು ಫೈನಾನ್ಷಿಯಲ್ ಮಾರ್ಕೆಟ್ ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಬಗ್ಗೆ ನಾವು ನೆಕ್ಸ್ಟ್ 3rd ಚಾಪ್ಟರ್ ಅಲ್ಲಿ ತುಂಬಾ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀವಿ. ಸೊ ಇಷ್ಟು ನೆನ್ಪಿಟ್ಕೊಂಡ್ರಿ, ಫೈನಾನ್ಷಿಯಲ್ ಸರ್ವಿಸಸ್ ಅಂದ್ರೆ ಇಷ್ಟೇ, ಸೇವಿಂಗ್ಸ್ ಅನ್ನ ಇನ್ವೆಸ್ಟ್ಮೆಂಟ್ ಆಗಿ ಕನ್ವರ್ಟ್ ಮಾಡೋ ಎಲ್ಲ ಆಕ್ಟಿವಿಟಿಗಳನ್ನ ನಾವೇನಂತ ಕರಿತೀವಿ, ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಕರಿತೀವಿ. ವಿಚ್ ಮೊಬಲೈಸ್ ಸೇವಿಂಗ್ಸ್ ಅಂಡ್ ಕನ್ವರ್ಟೆಡ್ ಇಂಟು ಇನ್ವೆಸ್ಟ್ಮೆಂಟ್. ಸೊ ಅಷ್ಟೇ. ಸೊ ಅವೆಲ್ಲ ಆಕ್ಟಿವಿಟಿಗಳನ್ನ ನಾವಿಲ್ಲಿ ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ ಬ್ಯಾಂಕಿಂಗ್ ಸರ್ವಿಸಸ್ ಆಗಿರ್ಬೋದು, ಇನ್ಶೂರೆನ್ಸ್ ಸರ್ವಿಸಸ್ ಆಗಿರ್ಬೋದು, ಸೊ ಸ್ಟಾಕ್ ಮಾರ್ಕೆಟ್ ಸರ್ವಿಸಸ್ ಆಗಿರ್ಬೋದು, ಓಕೆನಾ, ಮರ್ಚೆಂಟ್ ಬ್ಯಾಂಕಿಂಗ್ ಆಗಿರ್ಬೋದು, ವೆಂಚರ್ ಕ್ಯಾಪಿಟಲ್ ಆಗಿರ್ಬೋದು, ಲೀಸಿಂಗ್ ಆಗಿರ್ಬೋದು, ಇವೆಲ್ಲವೂ ಕೂಡ ಒಂದು ಫೈನಾನ್ಷಿಯಲ್ ಸರ್ವಿಸಸ್ಗೆ ಒಂದು ಎಕ್ಸಾಂಪಲ್ಸ್ ಆಗಿರುತ್ತೆ ಅಂತ. ಸೊ ನೆಕ್ಸ್ಟ್ ಫೀಚರ್ಸ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್. ಏನು ಫೈನಾನ್ಷಿಯಲ್ ಸರ್ವಿಸಸ್ ನ ಒಂದು ಫೀಚರ್ಸ್ ಯಾವುವು ಅಂತ ನೋಡಿದಾಗ, ಫಸ್ಟ್ ಆಫ್ ಆಲ್ ಕಸ್ಟಮರ್ ಓರಿಯೆಂಟೆಡ್. ಸೊ ಕಸ್ಟಮರ್ ಓರಿಯೆಂಟೆಡ್ ಅಂತಂದ್ರೆ ಏನು? ಸೊ ನಮಗೆ ಗೊತ್ತಿದೆ, ಕಸ್ಟಮರ್ ಇಸ್ ದ ಕಿಂಗ್ ಇನ್ ದ ಮಾರ್ಕೆಟ್. ಯಾಕೆ? ನಾವಿವತ್ತಿರೋದು ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಅಲ್ಲಿ. ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಅಂದ್ರೆ ನಿಮ್ಗೆ ಗೊತ್ತಿರಬೇಕು, ಟೂ ಮೆನಿ ಬೈಯರ್ಸ್ ಇರ್ತಾರೆ, ಟೂ ಮೆನಿ ಸೆಲ್ಲರ್ಸ್ ಇರ್ತಾರೆ, ಹೋಮೋಜಿನಿಯಸ್ ಪ್ರಾಡಕ್ಟ್ ಇರ್ತವೆ. ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಪೇಸ್ಟ್ ತಗೊಂತೀರ ಅಂದ್ರೆ ಇಲ್ಲಿ 10ರಿಂದ 10ಕ್ಕೂ ಹೆಚ್ಚಿನ ಒಂದು ಕಂಪನಿಗಳು ಒಂದು ಕಾಮನ್ ಟೂತ್ ಪೇಸ್ಟ್ ನ ಪ್ರೊಡ್ಯೂಸ್ ಮಾಡುವಂತ ಕಂಪನಿಗಳು ಇರ್ತವೆ. ಸೊ ಇಲ್ಲಿ ಯಾವ ಕಂಪನಿ ಟೂತ್ ಪೇಸ್ಟ್ ತುಂಬಾ ಸೇಲ್ ಆಗುತ್ತೆ ಅಂತಂದ್ರೆ, ಯಾವ ಕಂಪನಿ ಟೂತ್ ಪೇಸ್ಟ್ ಕಸ್ಟಮರ್ ನೆಸೆಸಿಟಿ ಏನಿದೆ, ಕಸ್ಟಮರ್ ವಾಂಟ್ಸ್ ಏನಿದೆ, ಕಸ್ಟಮರ್ ಡಿಸೈರ್ ಏನಿದೆ ಅದ್ರ ಪ್ರಕಾರ ಗೂಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿರ್ತವೆ. ದ ಕಂಪನಿ ವಿಚ್ ಇಸ್ ಪ್ರೊಡ್ಯೂಸ್ ದ ಪ್ರಾಡಕ್ಟ್ ಸರ್ವಿಸಸ್ which they want by the customer. ಸೊ ಕಸ್ಟಮರ್ ಡಿಸೈರ್ ಹೇಗಿರುತ್ತೆ, ಕಸ್ಟಮರ್ ಇಂಟ್ರೆಸ್ಟ್ ಏನಿರುತ್ತೆ, ಅವ್ರ ಪ್ರಕಾರವಾಗಿ ಯಾವುದೇ ಗೂಡ್ಸ್ ಅಂಡ್ ಸರ್ವಿಸಸ್ ನ ಪ್ರೊಡ್ಯೂಸ್ ಮಾಡ್ತಾರಲ್ಲ, ಸೊ ಆ ಕಂಪನಿ ಚೆನ್ನಾಗಿ ಸೇಲ್ ಆಗುತ್ತೆ, ಒಳ್ಳೆ ಪ್ರಾಫಿಟ್ ಮಾಡುತ್ತೆ, ನಮ್ಗೆ ಗೊತ್ತಿದೆ. ಸೊ ಅದೇ ರೀತಿ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಕಸ್ಟಮರ್ ಓರಿಯೆಂಟೆಡ್ ಸರ್ವಿಸಸ್ ಅಂತ. ಕಸ್ಟಮರ್ ಓರಿಯೆಂಟೆಡ್ ಸರ್ವಿಸ್, ಕಸ್ಟಮರ್ ವಾಟ್ ಎವರ್ ದ ಕಸ್ಟಮರ್ ನೀಡೆಡ್, ಸೊ ಕಸ್ಟಮರ್ ಏನ್ ನೆಸೆಸಿಟಿ ಇದೆಯೋ ಆ ರೀತಿಯಾದ ಸರ್ವಿಸಸ್ ನ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಯಾವುದೋ ಒಂದು ಬ್ಯಾಂಕಿಗೆ ಹೋಗಿ ಒಬ್ಬ ಬ್ಯಾಂಕರ್ ಹತ್ರ ನನಗೊಂದು SBI ಅಕೌಂಟ್ ಓಪನ್ ಮಾಡ್ಕೊಡಿ ಅಂದ್ರೆ ಅವ್ನು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ SBI ಅಕೌಂಟ್ ಓಪನ್ ಮಾಡ್ಕೊಡ್ತಾನೆ. ಅಥವಾ ನೀವು ಕರೆಂಟ್ ಅಕೌಂಟ್ ಬೇಕಂದ್ರೆ ಕರೆಂಟ್ ಅಕೌಂಟ್ ಓಪನ್ ಮಾಡ್ಕೊಡ್ತಾನೆ. ಅಥವಾ ನೀವು ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್ ಬೇಕಂದ್ರೆ ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್ ಓಪನ್ ಮಾಡ್ಕೊಡ್ತಾನೆ. ಸೊ ಅದನ್ನ ಬಿಟ್ಟು ನೀವು SBI ಅಕೌಂಟ್ ಕೇಳಿದ್ರೆ ಅವ್ನು ಕರೆಂಟ್ ಅಕೌಂಟ್ ಓಪನ್ ಮಾಡ್ಕೊಡೋದು ಆ ಥರ ಮಾಡೋಕ್ಕಾಗಲ್ಲ. ಯಾಕೆ ಮಾಡೋಕ್ಕಾಗಲ್ಲ? ಕಸ್ಟಮರ್ ಏನ್ ನೆಸೆಸಿಟಿ ಇದೆಯೋ ಅದನ್ನ ಮಾತ್ರ ನಾವಿಲ್ಲಿ ಮಾಡ್ಬೇಕಾಗುತ್ತೆ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಕಸ್ಟಮರ್ ಓರಿಯೆಂಟೆಡ್ ಆಕ್ಟಿವಿಟೀಸ್, ಕಸ್ಟಮರ್ ಓರಿಯೆಂಟೆಡ್ ಆಗಿ ನಾವು ಫೈನಾನ್ಷಿಯಲ್ ಸರ್ವಿಸಸ್ ಇಲ್ಲಿ ನಾವು ಆಫರ್ ಮಾಡ್ತೀವಿ ಅಂತ. ಸೆಕೆಂಡ್ ಒಂದು ಫೀಚರ್ ನೋಡಿದಾಗ ಇಂಟ್ಯಾಂಜಿಬಿಲಿಟಿ ಅಂತ. ಸೊ ಫಸ್ಟ್ ನಾನು ಹೇಳಿದೆ ನಿಮಗೆ, ಸರ್ವಿಸಸ್ ಆರ್ ಇನ್ ಇಂಟ್ಯಾಂಜಿಬಲ್ ಇನ್ ನೇಚರ್. ಏನ್ ಇಂಟ್ಯಾಂಜಿಬಲ್ ಇನ್ ನೇಚರ್? ಸೊ ದೇರ್ ಇಸ್ ನೋ ಫಿಸಿಕಲ್ ಎಕ್ಸಿಸ್ಟೆನ್ಸ್. ಸೊ ಒಂದು ಭೌತಿಕವಾದ ಒಂದು ಅಸ್ತಿತ್ವ ಈ ಒಂದು ಹಣಕಾಸಿನ ಸೇವೆಗಳಿಗೆ ಇರುವುದಿಲ್ಲ. ಫೈನಾನ್ಷಿಯಲ್ ಸರ್ವಿಸ್ ಡಸಂಟ್ ಹ್ಯಾವ್ ಅ ಫಿಸಿಕಲ್ ಎಕ್ಸಿಸ್ಟೆನ್ಸ್. ಸೊ ಒಂದು ಪ್ರಾಡಕ್ಟ್ ಅಲ್ಲಿ ನಾನು ಅದೇ ಹೇಳಿದೆ, ಗೂಡ್ಸ್ ಮತ್ತೆ ಸರ್ವಿಸಸ್ ಅಂತ ಹೇಳ್ತೀವಿ. ಸರ್ವಿಸಸ್ ಗಳಿಗೆ ಯಾವುದೇ ರೀತಿಯ ಒಂದು ಭೌತಿಕವಾದ ಅಸ್ತಿತ್ವ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಒಂದು ಮೆಡಿಕಲ್ ಸರ್ವಿಸ್, ಒಂದು ಟ್ರಾನ್ಸ್ಪೋರ್ಟೇಷನ್ ಸರ್ವಿಸಸ್ ಅಂತ ಅಂದ್ಕೊಳ್ಳಿ. ಟ್ರಾನ್ಸ್ಪೋರ್ಟೇಷನ್ ಸರ್ವಿಸಸ್ ನಾವು ನೋಡ್ಲಿಕ್ಕೆ ಆಗುತ್ತಾ? ನೋಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ನೀವು ಎಂಜಾಯ್ ಮಾಡ್ಬೋದು, ಯು ಕ್ಯಾನ್ ಎಂಜಾಯ್ ದ ಸರ್ವಿಸಸ್, ಯು ಕ್ಯಾನ್ ಎಂಜಾಯ್ ದ ಬೆನಿಫಿಟ್ಸ್, ಬಟ್ ಯು ಕ್ಯಾನ್ ನಾಟ್ ಸಿ, ಯು ಕ್ಯಾನ್ ನಾಟ್ ಟಚ್. ಸೊ ನೀವು ಯಾವುದೇ ರೀತಿ ನೋಡ್ಲಿಕ್ಕೆ ಆಗೋದಿಲ್ಲ, ಯಾವುದೇ ಕಾರಣಕ್ಕೂ ಕೂಡ ಮುಟ್ಲಿಕ್ಕೆ ಆಗೋದಿಲ್ಲ ಅಂತ. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಇದು ಸೆಕೆಂಡ್ ಫೀಚರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್,
Simultaneous performance. In simultaneous performance, so here there is no gap between the manufacturing of the services and distribution of services. ಅಂದ್ರೆ ಏನು, ಫಾರ್ ಎಕ್ಸಾಂಪಲ್ ಈಗ ನೀವು ಮೊಬೈಲ್ ಫೋನ್ ಪರ್ಚೇಸ್ ಮಾಡ್ಬೇಕು. ಈಗ ನೀವು ಮೊಬೈಲ್ ಫೋನ್ ಪರ್ಚೇಸ್ ಮಾಡ್ಬೇಕಂತಂದ್ರೆ ನೀವು ಹೋಗ್ತೀರಾ ಒಂದು ಯಾವುದೋ ಶಾಪಲ್ಲಿ ಒಂದು ಮೊಬೈಲ್ ಫೋನ್ ಪರ್ಚೇಸ್ ತಗೊಳ್ತೀರಿ, ನಿಮ್ಮ ಹತ್ರ ಅಮೌಂಟ್ ಕೊಟ್ಟು ನೀವು ಮೊಬೈಲ್ನ ತಗೊಳ್ತೀರಾ. ಅಂದ್ರೆ ಆ ಮೊಬೈಲ್ ಅವಲೇ ಪ್ರೊಡ್ಯೂಸ್ ಮಾಡಿದ್ದ ಇಲ್ಲ. ಸೊ ಅದು ಯಾವ ಕಾಲಕ್ಕೋ ಎಲ್ಲೋ ಬೇರೆ ಎಲ್ಲೋ ಒಂದ್ ಕಡೆ ಯಾರೋ ಒಬ್ಬ ಪ್ರೊಡ್ಯೂಸ್ ಮಾಡಿರ್ತಾನೆ. ಸೊ ಅದನ್ನು ಸ್ಟೋರೇಜ್ ಮಾಡಿರ್ತಾನೆ, ಅದನ್ನ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾನೆ. ಅದಾದ್ಮೇಲೆ ನೀವು ಪರ್ಚೇಸ್ ಮಾಡೋ ಒಂದು ಶೋರೂಮಿಗೆ ಬಂದಿರುತ್ತೆ, ಎಷ್ಟೋ ದಿನ ಆಗಿರುತ್ತೆ. ಅದಾದ್ಮೇಲೆ ನೀವೇನ್ ಮಾಡ್ತೀರಾ, ಅದನ್ನ ಪರ್ಚೇಸ್ ಮಾಡ್ತೀರಾ. ಅಂದ್ರೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಡಿಸ್ಟ್ರಿಬ್ಯೂಷನ್ ಏನಾಗಿದೆ, ಒಂದು ಗ್ಯಾಪ್ ಇದೆ ಅಂತ. ಬಟ್ ಸರ್ವಿಸಸ್ ಆಗಲ್ಲ. ಸರ್ವಿಸಸ್ಗೆ ಯಾವುದೇ ರೀತಿಯ ಗ್ಯಾಪ್ ಇರೋದಿಲ್ಲ. ಅಂದ್ರೆ ಏನು, ಇನ್ಸ್ಟೆಂಟ್ ಆಗಿ ಅದನ್ನ ನಾವು ಎಂಜಾಯ್ ಮಾಡ್ತೀವಿ ಅಂತ. ಫಾರ್ ಎಕ್ಸಾಂಪಲ್ ಈಗ ನಿನ್ಗೆ ಒಂದು SBI ಅಕೌಂಟ್ ಬೇಕು ಅಂದ್ರೆ ಅವ್ನು SBI ಅಕೌಂಟ್ ಓಪನ್ ಮಾಡಿ ಕೊಡ್ತಾನೆ, ಅಷ್ಟೇ ಮುಗಿದೋಯ್ತು. ಸೊ ಇದರಲ್ಲಿ ಯಾವುದೇ ರೀತಿಯ ಒಂದು ಗ್ಯಾಪ್ ಇರೋದಿಲ್ಲ ಅಂತ. ಅಥವಾ ಟೆಲಿಕಮ್ಯುನಿಕೇಶನ್ ಸರ್ವಿಸಸ್ ಅಂತ ಹೇಳ್ತೀವಿ. ನೀವು ಈಗ ಯಾವುದೋ ಒಂದು 199 rupees ರೀಚಾರ್ಜ್ ಮಾಡಬೇಕು. ರೀಚಾರ್ಜ್ ಮಾಡಿಸ್ಕೋಬೇಕಂದ್ರೆ ಏನ್ ಮಾಡಿದ್ರಾ, ಅಮೌಂಟ್ ಕೊಡ್ತೀರಾ, ರೀಚಾರ್ಜ್ ಮಾಡ್ತೀರಾ, ನಿಮ್ಮ ಅಕೌಂಟ್ಗೆ ಆ ಪ್ಲಾನ್ ಆಕ್ಟಿವೇಟ್ ಆಗುತ್ತೆ, ಇನ್ಸ್ಟೆಂಟ್ ಆಗುವಂಥದ್ದು. ಇಲ್ಲಿ ಯಾವುದೇ ರೀತಿಯ ಒಂದು ಗ್ಯಾಪ್ ಇರೋದಿಲ್ಲ ಅಂತ, ಸೈಮಲ್ಟೇನಿಯಸ್ ಆಗಿ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ. ಸೊ ಹಾಗಾಗಿ ಇದನ್ನ ನಾವು ಇದೊಂದು ಇಂಪಾರ್ಟೆಂಟ್ ಫೀಚರ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಡಾಮಿನೆನ್ಸ್ ಆಫ್ ಹ್ಯೂಮನ್ ಎಲಿಮೆಂಟ್ ಅಂತ. ಸೊ more than 90% of services which is offered are performed by the ಹ್ಯೂಮನ್ ಬೀಯಿಂಗ್ಸ್. ಸೊ ಎಲ್ಲ ಅದಷ್ಟು ಸರ್ವಿಸಸ್, ಮ್ಯಾಕ್ಸಿಮಮ್ ಸರ್ವಿಸ್, ಎಲ್ಲ ಸರ್ವಿಸಸ್ ಅನ್ನಕ್ಕಾಗೋದಿಲ್ಲ. ಈಗ ರೋಬೋಟಿಕ್ ಟೆಕ್ನಾಲಜಿ ಎಲ್ಲ ಬಂದಿದೆ. ಸೊ ಹಾಗಾಗಿ ನಾವೆಲ್ಲ ಸರ್ವಿಸಸ್ನ ಹ್ಯೂಮನ್ ರಿಸೋರ್ಸಸ್ ಕ್ಯಾರಿ ಮಾಡುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಸೊ ಮೆಜಾರಿಟಿ ಆಫ್ ದ ಸರ್ವಿಸಸ್ ವಿಚ್ ಇಸ್ ಪರ್ಫಾರ್ಮ್ ಬೈ ದ ಮ್ಯಾನ್ ಪವರ್. ಸೊ ಅದು ಹ್ಯೂಮನ್ ರಿಸೋರ್ಸಸ್ ಅಂದ್ರೆ ನಾವು ಮನುಷ್ಯರು ಏನ್ ಮಾಡ್ತಾರೆ, ಈ ಸರ್ವಿಸಸ್ ನ ಪರ್ಫಾರ್ಮ್ ಮಾಡ್ತಾರೆ ಅಂತ. ಸೊ ಇಲ್ಲಿ ಯಾವುದೇ ರೀತಿಯ ಒಂದು ಮೆಷಿನರಿಗಳು ಪರ್ಫಾರ್ಮ್ ಮಾಡೋದಿಲ್ಲ ಅಂತ. ಮೆಷಿನರೀಸ್ ಅಂದ್ರೆ ಈಗ ಯಾವುದೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಬರೀ ಮೆಷಿನ್ಸ್ ಇರುತ್ತೆ, ಟೆಕ್ನಾಲಜಿ ಇರುತ್ತೆ. ಬಟ್ ಅದೇ ಒಂದು LIC ಆಫೀಸ್ಗೆ ಹೋದ್ರೆ ನಿಮಗೆ, ಅಥವಾ ಒಂದು ಇನ್ಶೂರೆನ್ಸ್ ಕಂಪ್ನಿ ಯಾವ್ದು ವಿಸಿಟ್ ಮಾಡಿದ್ರೆ ಏನ್ ಮಾಡ್ತಾರೆ, ಹ್ಯೂಮನ್ ಬೀಯಿಂಗ್ಸ್ ಇರ್ತಾರೆ. ಸೊ ಅವ್ರು ಏನ್ ಮಾಡ್ತಾರೆ, ನಿಮ್ಗೆ ಯಾವ್ದು ಪಾಲಿಸಿ ಬೇಕೋ ಅದನ್ನ ನೋಡ್ಬಿಟ್ಟು ನಿಮ್ಗೆ ಒಂದು ಪಾಲಿಸಿನ ಪ್ರೊವೈಡ್ ಮಾಡ್ತಾರೆ ಅಂತ. ಅಂದ್ರೆ ಇಲ್ಲಿ ಡಾಮಿನೆನ್ಸ್ ಆಫ್ ಹ್ಯೂಮನ್ ಎಲಿಮೆಂಟ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಯಾವುದೇ ಮೆಷಿನ್ ಓರಿಯೆಂಟೆಡ್ ಆಕ್ಟಿವಿಟಿಗಳು ಇರೋದಿಲ್ಲ ಅಂತ. ಸೊ ನೆಕ್ಸ್ಟ್ ಫೀಚರ್ ನೋಡೋದಾದ್ರೆ ಪೆರಿಷಬಿಲಿಟಿ. ಸೊ ಪೆರಿಷಬಿಲಿಟಿ ಅಂತಂದ್ರೆ ಏನು, ತುಂಬ ಬೇಗ ಹಾಳಾಗ್ತವೆ, ನಾಶ ಆಗ್ತವೆ ಅಂತ. ನಾನು ಅದೇ ಹೇಳಿದ್ದು, ಫೈನಾನ್ಷಿಯಲ್ ಸರ್ವಿಸಸ್ ವಿಚ್ ಕೆನಾಟ್ ಬಿ ಸ್ಟೋರ್ಡ್ ಬೈ ದ ಮ್ಯಾನುಫ್ಯಾಕ್ಚರರ್. ಯಾವುದೇ ಒಂದು ಹಣಕಾಸಿನ ಸೇವೆಗಳನ್ನ ನಾವು ಸಂಗ್ರಹಣೆ ಮಾಡಿ ಇಡಕ್ಕಾಗೋದಿಲ್ಲ ಅಂತ. ಇದು ಫಾರ್ ಎಕ್ಸಾಂಪಲ್ ಈಗ ನೀವು ಯಾವುದೋ ಮೊಬೈಲ್ನ ಪರ್ಚೇಸ್ ಮಾಡ್ತೀರಾ ಅಂದ್ರೆ, ಸೊ ಅವುಗಳನ್ನ ಯಾವತ್ತೋ ಪ್ರೊಡ್ಯೂಸ್ ಮಾಡಿದ್ರೆ ಯಾವತ್ತೋ ಸೇಲ್ ಆಗುತ್ತೆ, ಯಾವತ್ತೋ ಯೂಸ್ ಮಾಡ್ತೀವಿ ಅಂದ್ರೆ ಅದನ್ನ ಸ್ಟೋರ್ ಮಾಡಿ ಇಟ್ಕೊಳ್ತೀವಿ. ಆದ್ರೆ ಫೈನಾನ್ಷಿಯಲ್ ಸರ್ವಿಸಸ್ ಇನ್ ಪೆರಿಷಬಲ್ ಇನ್ ನೇಚರ್. ಸೊ ಅವು ಇನ್ಸ್ಟೆಂಟ್ ಆಗಿ ಎಂಜಾಯ್ ಮಾಡುವಂಥವು, ಇನ್ಸ್ಟೆಂಟ್ ಆಗಿ ಯೂಸ್ ಮಾಡುವಂಥವು, ಯಾವುದೇ ಕಾರಣಕ್ಕೂ ಕೂಡ ನಾವು ಸ್ಟೋರ್ ಮಾಡಿ ಇಟ್ಕೊಳಕ್ಕಾಗೋದಿಲ್ಲ ಅಂತ. ಸೊ ಅಷ್ಟನ್ನು ನಾವು ನೋಡ್ಬೋದಾಗುತ್ತೆ. ನೆಕ್ಸ್ಟ್ ಅಡ್ವೈಸರಿ ಅಂತ ಹೇಳಿ, ನೆಕ್ಸ್ಟ್ ಫೀಚರ್ ಅಡ್ವೈಸರಿ ಅಂತ. ಸೊ ಆಲ್ಮೋಸ್ಟ್ ಆಲ್ ದ ಸರ್ವಿಸಸ್, ವಾಟ್ ಎವರ್ ದ ಫೈನಾನ್ಷಿಯಲ್ ಸರ್ವಿಸಸ್ ವಿಚ್ ಇಸ್ ಆಫರ್ಡ್ ಬೈ ದ ಮ್ಯಾನುಫ್ಯಾಕ್ಚರರ್ ಆರ್ ಇನ್ ಅಡ್ವೈಸರಿ ಇನ್ ನೇಚರ್. ಅಡ್ವೈಸರಿ ಇನ್ ನೇಚರ್ ಅಂತಂದ್ರೆ, ಸೊ ಇವು ಕಸ್ಟಮರ್ಸ್ಗೆ ಫಸ್ಟ್ ಎಕ್ಸ್ಪ್ಲೈನ್ ಮಾಡಿ, ಅಂದ್ರೆ ಕಸ್ಟಮರ್ಸ್ಗೆ ವಾಟ್ ಇಸ್ ರೈಟ್ ಅಂಡ್ ವಾಟ್ ಇಸ್ ರಾಂಗ್ ಅನ್ನೋದನ್ನ ಅರ್ಥ ಮಾಡಿಸಿದ ಆದ್ಮೇಲೆ ನಾವು ಆ ಸರ್ವಿಸಸ್ನ ಪ್ರೊವೈಡ್ ಮಾಡ್ತೀವಿ ಅಂತ. ಫಾರ್ ಎಕ್ಸಾಂಪಲ್ ಈಗ ನೀವು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವುದೇ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋದಾಗ ನಿಮ್ಗೆ n ನಂಬರ್ ಆಫ್ ಪ್ಲಾನ್ಸ್ ಇರ್ತವೆ. ಸೊ n ನಂಬರ್ ಆಫ್ ಪ್ಲಾನ್ಸ್ ಇದ್ರೆ ಆ ಎಲ್ಲಾ ಪ್ಲಾನ್ ಅಲ್ಲೂ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳೋದಿಲ್ಲ. ಸೊ ಅವ್ರು ಅಡ್ವೈಸ್ ಮಾಡ್ತಾರೆ, ದೇ ಆರ್ ಗೋಯಿಂಗ್ ಟು ಗಿವ್ ಇನ್ಫಾರ್ಮೇಶನ್ ಆರ್ ದೇ ಆರ್ ಗೋಯಿಂಗ್ ಟು ಗಿವ್ ಅಡ್ವೈಸ್ ಟು ದ ಕಸ್ಟಮರ್ಸ್. ಸೊ ಕಸ್ಟಮರ್ಸ್ಗೆ ಅಡ್ವೈಸ್ ಮಾಡ್ತಾರೆ ವಿಚ್ ಇಸ್ ದ ಬೆಸ್ಟ್ ಪ್ಲಾನ್, ಯಾವುದು ತುಂಬಾ ಅತ್ಯುತ್ತಮವಾದ ಒಂದು ಪ್ಲಾನ್ ಇದೆ, ಸೊ ಯಾವ್ದು ಬೆನಿಫಿಟ್ ಜಾಸ್ತಿ ಬರುತ್ತೆ, ಸೊ ನಮ್ಮ ರಿಕ್ವೈರ್ಮೆಂಟ್ ಏನಿದೆ, ಸೊ ಆ ಪ್ಲಾನ್ ಬೆನಿಫಿಟ್ಸ್ ಏನೇನಿದಾವೆ, ಸೊ ಅವುಗಳನ್ನೆಲ್ಲ ನೋಡಿ ಅದನ್ನೆಲ್ಲ ನಮ್ಗೆ ಅಡ್ವೈಸ್ ಮಾಡಿ, ಸೊ ಆಮೇಲೆ ನಾವೇನ್ ಮಾಡ್ತೀವಿ, ಆ ಸರ್ವಿಸಸ್ನ ಎಂಜಾಯ್ ಮಾಡ್ತೀವಿ ಅಥವಾ ಸರ್ವಿಸಸ್ನ ಪರ್ಚೇಸ್ ಮಾಡ್ತೀವಿ ಅಂತ. ಸೊ ಹಾಗಾಗಿ ದಿಸ್ ಆರ್ ಇನ್ ಅಡ್ವೈಸರಿ ಇನ್ ನೇಚರ್. ಸೊ ನೆಕ್ಸ್ಟ್ ಫೀಚರ್ ನಾವು ನೋಡಿದಾಗ ಹೆಟ್ರೋಜೆನ್ಸಿಟಿ ಅಂತ ಹೇಳ್ತೀವಿ. ಹೆಟ್ರೋಜೆನ್ಸಿಟಿ ಅಂದ್ರೆ ದ ಸರ್ವಿಸಸ್ ಆರ್ ವೆರಿ ಡಿಫ್ರೆಂಟ್ ಇನ್ ನೇಚರ್. ಸೊ ಫೈನಾನ್ಷಿಯಲ್ ಸರ್ವಿಸಸ್ ಆರ್ ವೆರಿ ಡಿಫ್ರೆಂಟ್ ಇನ್ ನೇಚರ್ ಮೀನ್ಸ್, ಸೊ ಇಲ್ಲಿ ಯಾವುದೇ ಒಂದು ಸರ್ವಿಸಸ್ ದೇ ಆರ್ ನಾಟ್ ಹೋಮೋಜಿನಿಯಸ್ ಸರ್ವಿಸಸ್. ಇಲ್ಲಿ ಎಲ್ಲ ಸರ್ವಿಸಸ್ ಒಂದೇ ರೀತಿಯಾಗಿರೋದಿಲ್ಲ. ಫಾರ್ ಎಕ್ಸಾಂಪಲ್ ನಿಮಗೆ ಇನ್ಶೂರೆನ್ಸ್ ಸರ್ವಿಸಸ್ ಬೇರೆ, ಬ್ಯಾಂಕಿಂಗ್ ಸರ್ವಿಸಸ್ ಬೇರೆ, ಅದೇ ರೀತಿ ವೆಂಚರ್ ಕ್ಯಾಪಿಟಲ್ ಸರ್ವಿಸಸ್ ಬೇರೆ, ಲೀಸಿಂಗ್ ಸರ್ವಿಸಸ್ ಬೇರೆ, ಹೈರ್ ಪರ್ಚೇಸ್ ಸರ್ವಿಸಸ್ ಬೇರೆ, ಮ್ಯೂಚುವಲ್ ಫಂಡ್ ಸರ್ವಿಸಸ್ ಬೇರೆ, ಕ್ರೆಡಿಟ್ ರೇಟಿಂಗ್ ಸರ್ವಿಸಸ್ ಬೇರೆ. ಅಂದ್ರೆ ಒಂದು ಸರ್ವಿಸಸ್ಗೂ ಇನ್ನೊಂದು ಸರ್ವಿಸಸ್ಗೂ ಯಾವುದೇ ರೀತಿಯ ನೇರವಾದ ಒಂದು ಸಂಬಂಧ ಇರೋದಿಲ್ಲ ಅಂತ. ಅಂದ್ರೆ ದೇರ್ ಆರ್ ವೆರೈಟೀಸ್ ಆಫ್ ಸರ್ವಿಸಸ್ ವಿಚ್ ಇಸ್ ಆಫರ್ಡ್ ಬೈ ದ
ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಸೊ ಇಲ್ಲಿ ವೆರೈಟೀಸ್ ಆಫ್ ಸರ್ವಿಸಸ್ ಅಂತ ತುಂಬಾ ವಿವಿಧ ರೀತಿಯ ಒಂದು ಸರ್ವಿಸಸ್ ಗಳನ್ನ ನಾವಿಲ್ಲಿ ಕಾಣಬಹುದಾಗುತ್ತೆ. ಅಂದ್ರೆ ಒಂದೇ ರೀತಿಯ ಸರ್ವಿಸಸ್ ನಾವಿಲ್ಲಿ ಆಫರ್ ಮಾಡೋದಿಲ್ಲ ಅಂತ, ಬಹಳ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸರ್ವಿಸಸ್ ನ ಆಫರ್ ಮಾಡ್ತೀವಿ. ಯಾಕೆಂದ್ರೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕಸ್ಟಮರ್ಸ್ ಇರ್ತಾರೆ. ಸೊ ಕಸ್ಟಮರ್ ನೆಸೆಸಿಟಿ ಏನಿದೆ ಇರುತ್ತೋ ಸೊ ಆ ರೀತಿಯಾಗಿ ನಾವೇನ್ ಮಾಡ್ತೀವಿ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತೀವಿ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಅಂತ. ಸೊ ನೆಕ್ಸ್ಟ್ ಲಾಸ್ಟ್ ಫೀಚರ್ ನೋಡಿದ್ರೆ ಇನ್ಫಾರ್ಮೇಶನ್ ಬೇಸ್ಡ್ ಅಂತ. ಸೊ ಆಲ್ಮೋಸ್ಟ್ ಆಲ್ ದ ಸರ್ವಿಸಸ್ ವಿಚ್ ಇಸ್ ಪ್ಯೂರ್ಲಿ ಬೇಸ್ಡ್ ಆನ್ ದ ಇನ್ಫಾರ್ಮೇಶನ್. ಸೊ ಇನ್ಫಾರ್ಮೇಶನ್ ಅಂದ್ರೆ ಇವತ್ತು ನಮಗೆ ಗೊತ್ತಿದೆ ಇನ್ಫಾರ್ಮೇಶನ್ ಇಸ್ ವೆರಿ ಎಸೆನ್ಷಿಯಲ್. ಸೊ ಯಾವುದೇ ರೀತಿಯ ಒಂದು ಆಕ್ಟಿವಿಟಿಗಳನ್ನ ಮಾಡ್ತೀರಾ, ಯಾವುದೇ ರೀತಿ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದ್ರೆ ಇನ್ಫಾರ್ಮೇಶನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೀವು ಯಾವುದೇ ಒಂದು ಕಂಪನಿ ಶೇರ್ಸ್ ನ ಪರ್ಚೇಸ್ ಮಾಡ್ತಿದ್ದೀರಾ ಅಂತಂದ್ರೆ ನೀವೇನ್ ಮಾಡ್ತೀರಾ, ಸುಮ್ಮನೆ ನಾವು ಬ್ಲೈಂಡ್ ಪರ್ಚೇಸ್ ಮಾಡೋಕ್ಕಾಗಲ್ಲ. ನಾವೇನ್ ಮಾಡ್ಬೇಕಾಗುತ್ತೆ, ಆ ಕಂಪನಿಯ ಪಾಸ್ಟ್ ಪರ್ಫಾರ್ಮೆನ್ಸ್ ನಾವು ನೋಡ್ಬೇಕಾಗುತ್ತೆ. ಸೊ ಕಳೆದ ವರ್ಷ ಪ್ರಾಫಿಟ್ ಏನ್ ಬಂದಿತ್ತು, ಬಿಫೋರ್ ಲಾಸ್ಟ್ ಇಯರ್ ಪ್ರಾಫಿಟ್ ಏನ್ ಬಂದಿತ್ತು, ಸೊ ಅದ್ರ ಕಂಪನಿ ಸಿಇಒ ಯಾರಿದೆ, ಅದ್ರ ನೆಟ್ವರ್ತ್ ಎಷ್ಟಿದೆ, ಸೊ ಅದ್ರ ಕಂಪನಿ ಪ್ರಾಡಕ್ಟ್ ಸರ್ವಿಸಸ್ ನಲ್ಲಿ ಪ್ರಾಡಕ್ಟ್ ಸರ್ವಿಸಸ್ ಡಿಮಾಂಡ್ ಏನಿದೆ, ಸೊ ಅವುಗಳೆಲ್ಲ ಇನ್ಫಾರ್ಮೇಶನ್ ನಾವೇನ್ ಮಾಡ್ಬೇಕಾಗುತ್ತೆ, ಡೀಟೇಲ್ ಸ್ಟಡಿ ಮಾಡಬೇಕಾಗುತ್ತೆ. ಆ ಡೀಟೇಲ್ ಸ್ಟಡಿ ಮಾಡಿ ಫೀಸಿಬಲ್ ಆದಾಗ ಅಂದ್ರೆ ನಮ್ಮ ಅನುಕೂಲತೆಗೆ ತಕ್ಕಂತೆ ಅದೇನಾದ್ರು ಇದ್ದಾಗ ನಾವೇನ್ ಮಾಡ್ಬೇಕಾಗುತ್ತೆ, ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗುತ್ತೆ, ಪ್ಲಾನ್ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಈ ಫೈನಾನ್ಷಿಯಲ್ ಸರ್ವಿಸಸ್ ಆರ್ ವೆರಿ ಇನ್ಫಾರ್ಮೇಶನ್ ಬೇಸ್ಡ್. ಸೊ ಇಲ್ಲಿ ಇನ್ಫಾರ್ಮೇಶನ್ ಒಂದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇನ್ಫಾರ್ಮೇಶನ್ ಬೇಸ್ ಆಗಿ ನಾವೇನ್ ಮಾಡ್ತೀವಿ, ಯಾವುದೇ ರೀತಿಯ ಸರ್ವಿಸಸ್ ನ ಎಂಜಾಯ್ ಮಾಡ್ತೀವಿ ಅಂತ. ಸೊ ಇಷ್ಟು ನಿಮ್ಮ ಫೀಚರ್ಸ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್. ಸೊ ಈಗ ನಾವೇನೇನು ಡಿಸ್ಕಷನ್ ಮಾಡಿದ್ವಿ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಫೈನಾನ್ಷಿಯಲ್ ಸರ್ವಿಸಸ್ ಅಂತಂದ್ರೆ ಏನು ಅಂತ ನೋಡಿದ್ವಿ. ಸೊ ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ ಫೈನಾನ್ಷಿಯಲ್ ಸರ್ವಿಸಸ್ ಮೀನ್ಸ್ ದ ಸರ್ವಿಸಸ್ ವಿಚ್ ಈಸ್ directly or indirectly involved in the conversion of savings into investment. ಸೊ ಒಂದು ಉಳಿತಾಯವನ್ನ ಹೂಡಿಕೆಯಾಗಿ ಕನ್ವರ್ಟ್ ಮಾಡುವಂತ ಎಲ್ಲ ಆಕ್ಟಿವಿಟಿಗಳನ್ನ ನಾವು ಇಲ್ಲಿ ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಒಂದು ಸಿಂಪಲ್ ಆಗಿ ಒಂದು ಮೀನಿಂಗ್ ಅಲ್ಲಿ ನಾವು ಹೇಳ್ಬೋದು. ಸೊ ನೆಕ್ಸ್ಟ್ ನಾವೇನು ಮಾಡಿದ್ವಿ, ಡೆಫಿನೇಷನ್ ನೋಡಿದ್ವಿ. ಡೆಫಿನೇಷನ್ ಅಂತಂದ್ರೆ ಏನು, ದ ಫೈನಾನ್ಷಿಯಲ್ ಸರ್ವಿಸಸ್ ಆರ್ ಪ್ರಾಡಕ್ಟ್ ಸರ್ವಿಸಸ್ ಆಫರ್ಡ್ ಬೈ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇನ್ ದ ಫೈನಾನ್ಷಿಯಲ್ ಮಾರ್ಕೆಟ್. ಸೊ ಇಲ್ಲಿ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳು ಒಂದು ಸರ್ವಿಸಸ್ ಏನ್ ಪ್ರೊವೈಡ್ ಮಾಡ್ತವೆ ಅವೆಲ್ಲ ಸರ್ವಿಸಸ್ ನಾವಿಲ್ಲಿ ಫೈನಾನ್ಷಿಯಲ್ ಸರ್ವಿಸಸ್ ಅಂತೇಳಿ ನಾವು ಕರಿಬಹುದಾಗಿದೆ. ಸೊ ಅದಾದ್ಮೇಲೆ ಏನ್ ನೋಡಿದ್ವಿ, ಫೀಚರ್ಸ್ ನೋಡಿದ್ವಿ. ಸೊ ಅದರಲ್ಲಿ ಫಸ್ಟ್ ಒನ್ ಕಸ್ಟಮರ್ ಓರಿಯೆಂಟೆಡ್, ಇಂಟ್ಯಾಂಜಿಬಿಲಿಟಿ, ಥರ್ಡ್ ಒನ್ ಸೈಮಲ್ಟೇನಿಯಸ್ ಪರ್ಫಾರ್ಮೆನ್ಸ್, ಅಂಡ್ ಫೋರ್ತ್ ಒನ್ ಡಾಮಿನೆನ್ಸ್ ಆಫ್ ಹ್ಯೂಮನ್ ಎಲಿಮೆಂಟ್, and fifth one perishability, and next one advisory, sixth one heterogeneity, and seventh one information based. ಸೊ ಇಷ್ಟು ಇನ್ಫಾರ್ಮೇಶನ್ ನಾವು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್ನ ನಾವು ತಿಳ್ಕೊಳ್ಳೋಣ. ಸೊ ಇಷ್ಟು ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಓಕೆ, ಥ್ಯಾಂಕ್ ಯು.